ಓಹೋ, ನಾವು ಶಿಸ್ತಿನ ಪಕ್ಷ ಎಂದು ಹೇಳಿಕೊಳ್ಳುವ ಬಿಜೆಪಿ ಕಥೆನೇ ಮೈಯಲ್ಲೆಲ್ಲ ಗುಳ್ಳೆ ಬಿದ್ದಿದ್ರೆ ಇನ್ನು ಕಾಂಗ್ರೆಸ್ ಕತೆ ಏನಾಗಬೇಕು? ವ್ಯತ್ಯಾಸ ಏನಿಲ್ಲ. ಈ ವಿಚಾರದಲ್ಲಿ ಅವ್ರದ್ದು ಭಾಳ ಭಿನ್ನವಾಗಿಲ್ಲ. ಅವ್ರಿಗೆ 6 ಗುಳ್ಳೆ ಆಗಿದ್ರೆ ಇದು 3 ಗುಳ್ಳೆ ಆದಂಗಿದೆ, ಅಷ್ಟೇ ವ್ಯತ್ಯಾಸ. ಕಾಂಗ್ರೆಸ್ನಲ್ಲೂ ಮುಗಿದು ಬರುತ್ತೆ. ಕೋಲಾರದಲ್ಲಿ ಅಭ್ಯರ್ಥಿ ಪರ ಕ್ಯಾನ್ವಾಸ್ ಮಾಡೋಕ್ಕೆ ಮುನಿಯಪ್ಪ ಹೋಗೋಂಗೆ ಕಾಣಿಸ್ತಿಲ್ಲ. ಇನ್ನು ದಾವಣಗೆರೆಯಲ್ಲಿ ಅವರು ವಿನಯ್ ಕುಮಾರ್ ಅನ್ನೋರು ಯಾರೋ, ಅವ್ರು ನಮ್ಗೆ ಅನ್ಯಾಯ ಆಗಿದೆ, ಶಾಮ್ನೂರು ಫ್ಯಾಮಿಲಿ ಇದೆಲ್ಲ, ನಾನು ಪಾಳಿಗಾರಿಕೆ ಕೊನೆಗಳಿಸ್ಬಿಡ್ತೀನಿ, ನಾನು ಸ್ಪರ್ಧೆ ಅಂತ ಅವರೇನೋ ಇಳ್ದಂಗೆ ಕಾಣಿಸ್ತಿದೆ. ಅಲ್ಲಿ ಯಾರೋ ನಿರಂಜನಾನಂದಪುರಿ ಸ್ವಾಮೀಜಿ ಅವರೇನೋ ಅವ್ರದ್ದು ಸಂಧಾನ ಮಾಡೋಕ್ಕೆ ಹೋದ್ರಂತೆ, ಅದು ಏನು ವರ್ಕೌಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್. ಸರಿ, ಕೊಪ್ಪಳದಲ್ಲಿ HR ಶ್ರೀನಾಥ್ ಅವ್ರ ಮನೆಯಲ್ಲಿ, ಗಂಗಾವತಿನಲ್ಲಿ ಮಾಜಿ ಸಚಿವ, ಮಾಜಿ MLC ಅವ್ರ ಮನೆಯಲ್ಲಿ ಸಭೆ ನಡೀತು. ಅದು ಇಂಪಾಲ್ ಅನ್ಸರ್ ಅಲ್ಲಿಗೆ ಯಾರು ಹೋಗ್ಬಿಡಿ ಅಂತ ಹೇಳಿದ್ರು, ಅದಕ್ಕೆ ಯಾರು ಕೇರಿಲ್ಲ, ಅಲ್ಲೊಂದು ಸಭೆ ಮಾಡ್ಕೊಂಡಿದ್ದಾರೆ. ಸೊ ಕೊಪ್ಪಳದಲ್ಲಿದೆ. ಹಾಗಾಗಿ ಈ ಸಮಸ್ಯೆ ಏನು ಅಂದರೆ ಬಗೆಹರಿಯಲ್ಲ. ಎಲ್ಲ ಪಕ್ಷದಲ್ಲೂ ಒಂದೇ ರೋಗ. ಕುಟುಂಬಗಳೇನಿದಾವಲ್ಲ, ಪವರ್ಫುಲ್ ಪೊಲಿಟಿಕಲ್ ಫ್ಯಾಮಿಲೀಸ್, ಅಲ್ಲಿಂದ ಕ್ಯಾಂಡಿಡೇಟ್ ಬಂದಿರೋದ್ರಿಂದ ಜನಗಳಲ್ಲಿ ಅಸಮಾಧಾನ ಇದೆ. ಅವರ ಇಬ್ಬರು ವಿರುದ್ಧನೂ ಕೂಡ ಸರ್ ನಾನು ಗೆದ್ಕೊಂಬರೋ ವಿಶ್ವಾಸ ನನಗಿದೆ ಅಂತಂದ್ರು. ಒಂದು ಮಾತು ಹೇಳಿದ್ರು, ಕೋಪದಲ್ಲಿ ಹೇಳಿದ್ರು, ಪ್ರೀತಿಯಿಂದ ಹೇಳಿದ್ರು, ಗೊತ್ತಿಲ್ಲ, ಹಂಗೆ ಹೋಗ ಅಂತಾರೆ, ಹಾಳಾಗಿ ಹೋಗ ಅಂತಾರಲ್ಲ, ಆ ರೀತಿ ಗೆದ್ಕೊಂಬರ್ತೀವಿ, ಹೋಗಿ ಗೆದ್ಕೊಂಬ ಅಂತಂದ್ರು. ನೋಡಿದ್ರ, ಇದು ಈಶ್ವರಪ್ಪನವ್ರು ಇನ್ನೊಂದು ಪ್ರತಿರೂಪ ಇದ್ದಂಗಿಲ್ವಾ? ಇದು ನಾನು ಗೆದ್ಕೊಂಬಂದು ಮತ್ತೆ ಮೋದಿ ಹತ್ರ ಹೋಗ್ತೀನಿ ಅಂತ ಅವರು ಹೇಳ್ತಾರೆ, ನಾನು ಗೆದ್ಕೊಂಬಂದು ಮತ್ತೆ ಸಿದ್ದರಾಮಯ್ಯ ಹತ್ರ ಹೋಗ್ತೀನಿ ಅಂತ ಇವ್ರು ಅಂತಾರೆ. ಹಾಗಾಗಿ ಇದಕ್ಕೆಲ್ಲ ಎಂಡಿಲ್ಲ. ಬಟ್ ನೀವು ಎಂಡ್ ಇರಬೇಕೋ ಬೇಡವೋ ಅನ್ನೋದನ್ನ ನಿಮ್ಮ ಪಕ್ಷಗಳಲ್ಲಿ ಮಾಡ್ಕೊಂಡು ಹಾಳಾಗಿ ಹೋಗಿ ಯಾವನಿಗೆ ಬೇಕೋ. ನಮ್ಮದೊಂದು ಪ್ರಜಾಪ್ರಭುತ್ವ ಅಂತ ನಾವು ಒಪ್ಕೊಂಡಿರೋದು ನಮಗೊಂದು ಕರ್ತವ್ಯ ಇದೆ. ನಮ್ಮ ದೌರ್ಭಾಗ್ಯಗಳ ಪಟ್ಟಿನಲ್ಲಿ ಒಂದು ಓಟ್ ಹಾಕ್ಬಿಡ್ತೀವಿ ಇಲ್ಲಿಗೆ ಒಂದು ಕಡೆಗೆ, ಅಥವಾ ನಮಗೆ ಬ್ಯಾಡ್ದಿದ್ರೆ ನೋಟ ಹಾಕೋತೀವಿ, ಅದು ಪ್ರಶ್ನೆ ಬೇರೆ. ಆದರೆ ಕ್ಲೈಮ್ ಮಾಡಬೇಡಿ ಯಾರುವೆ, ನಾವು ಡಿಸಿಪ್ಲಿನ್ಡು ಶಿಸ್ತಿನ ಪಕ್ಷ, ಬೋಳೆ ಬಿಡಬೇಡಿ ನಮ್ಮ ಹತ್ರ ಬಂದು. ಹೆಸರಿಗಷ್ಟೇ ಇದೆ, ಬಿಜೆಪಿಯವರು ಅಷ್ಟೇ, ಕಾಂಗ್ರೆಸ್ಸಲ್ಲೂ ಅಷ್ಟೇ. ಯಾಕಂದರೆ DK ಶಿವಕುಮಾರ್ ಒಂದ್ಸರಿ ಹೇಳಿದ್ರು, ನಮ್ಮಲ್ಲೇನಾದ್ರು ಯತ್ನಾಳ್ ಟೈಪ್ ಇದ್ದಿದ್ದಿದ್ರೆ 24 hours ಔಟ್ ಅಂದ್ಬಿಡ್ತಿದ್ದೆ. ಎಲ್ಲಿ ಔಟೇ ಇಲ್ಲ. ಹಾಗಾಗಿ ಬೋಳೆ ಬಿಡೋದನ್ನು ನಿಲ್ಲಿಸ್ಬಿಟ್ರೆ ನೀವು ಇನ್ನೂ ನಮ್ಮನ್ನು ಮಹಾಮೂರ್ಖರು ಅನ್ಕೊಂಬಿಟ್ಟಿದ್ದೀರಿ. ನಾವೆಲ್ಲ ಒಳಗಡೆ ನಗ್ತಾ ಇದ್ದೀವಿ ನಿಮ್ಮನ್ನು ನೋಡಿಕೊಂಡು. ಎಂಥ ಬಕರಾಗಳಿರ್ಬೇಕು ನಮ್ಮನ್ನು ಹಿಂಗೆ ಅನ್ಕೊಂಡು ಹಿಂಗೆ ಆಡ್ತಿದಾರಲ್ಲ ಅಂತ ನಿಮ್ಗಿನ್ನೂ ಅರಿವಾಗಿಲ್ವೇನೋ ಮೋಸ್ಟ್ಲಿ. ಎಸ್, ರಾಜ್ಯ ಮತಕಣದಲ್ಲಿ ಟಾಕ್ ವಾರ್ ಜೋರಾಗ್ತಾ ಇದೆ. ಸೌಮ್ಯ ರೆಡ್ಡಿ ಪರ ಜಯನಗರದಲ್ಲಿ ಪ್ರಚಾರ ನಡೆಸಿದ ಸಿಎಂ ಬಿಜೆಪಿ ವಿರುದ್ಧ ಅಬ್ಬರಿಸಿದ್ರು. ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಇದ್ರೂ ಮೋದಿ ಸರ್ವಾಧಿಕಾರಿಯಂತೆ ಆಡ್ತಾ ಇದ್ದಾರೆ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರು, ಬಿಜೆಪಿಯ 26 ಸಂಸದರು ಮಾತನಾಡಲಿಲ್ಲ, ಇಂತಹ ಪುಕ್ಕಲರು ಬೇಕಾ ಅಂತ ಪ್ರಶ್ನಿಸಿದ್ರು. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮೊದಲ ದಿನವೇ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟರು. ಇದಕ್ಕೆ ಬಿಜೆಪಿ ಟಕ್ಕರ್ ಕೊಡ್ತು. ಯದುವೀರ್ ಪರ ಕೊಡಗಿನಲ್ಲಿ ಪ್ರಚಾರ ನಡೆಸಿದ ಮಾಜಿ ಮಂತ್ರಿ ಅಶ್ವಥ್ ನಾರಾಯಣ್ ಮುಖ್ಯಮಂತ್ರಿಗಳನ್ನ ಸೌಂಡ್ ಬಾಕ್ಸ್ಗೆ ಹೋಲಿಸಿದ್ರು, ವಿಫಲ ಸಿಎಂ ಅಂತ ಟೀಕಿಸಿದ್ರು. ಸುಧಾಕರ್ ಪರ ಮಧುರೆಯಲ್ಲಿ ಪ್ರಚಾರ ನಡೆಸಿದ ವಿಪಕ್ಷ ನಾಯಕ ಅಶೋಕ್ 50 ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ರು. ಈ ಮಧ್ಯೆ ಸುನೀಲ್ ಬೋಸ್ ಪರ ಪ್ರಚಾರ ನಡೆಸಿದ ಮಾಜಿ ಶಾಸಕ ಯತೀಂದ್ರಗೆ ನಂಜನಗೂಡಿನ ಮಲ್ಲಾಪುರದಲ್ಲಿ ಕಹಿ ಅನುಭವ ಆಯಿತು, ತರಾಟೆ ತೆಗೆದುಕೊಂಡ್ರು ಗ್ರಾಮಸ್ಥರು. ಸರ್ವಾಧಿಕಾರ ಬರಬಾರದು ಈ ದೇಶದಲ್ಲಿ. ನರೇಂದ್ರ ಮೋದಿ ಅವರು ಸರ್ವಾಧಿಕಾರಿ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಕಂಡು ಎದುರ್ಕೊಳ್ತಕ್ಕಂಥವ್ರು ಇವರು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮೊದಲನೇ ದಿನವೇ ಮೇಕೆದಾಟು ಯೋಜನೆಗೆ ಪರ್ಮಿಷನ್. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಮೊದಲನೇ ದಿನಾನೇ ಮೇಕೆದಾಟೆ ಕೊಡ್ತೀನಿ. ಆಗಲ್ಲ, ಅದು ಸುಳ್ಳೇ ಆಗತ್ತೆ, ಬರೆದಿಟ್ಕೊಳ್ಳಿ. ಆಗಲ್ಲ, ಕೊಡ್ಸಕ್ಕೆ ಬರಲ್ಲ ನಿಮ್ಮ ಕೈಯಲ್ಲಿ. ನಾನು ಬೆಟ್ಸ್ ಕಟ್ಬಿಡ್ತೀನಿ ಬೇಕಾದ್ರೆ. ಫಸ್ಟ್ ಡೇ ಅಧಿಕಾರಕ್ಕೆ ಬಂದ ಮೊದಲನೇ ದಿನ ನೀವು ಮೇಕೆದಾಟಿಗೆ ಅನುಮತಿ ಕೊಡಿಸ್ಬಿಡಿ, ನೋಡೋಣ. ಬರ್ತಿರೋ ಬಿಡ್ತಿರೋ ಜನ ತೀರ್ಮಾನ ಮಾಡ್ತಾರೆ, ಅದು ಬೇರೆ ವಿಚಾರ. ಬಿಕಾಸ್ ದ ರೀಸನ್ ಇಸ್ ಸಿಂಪಲ್. 2 ರಾಜ್ಯ ಲೀಗಲಿ ಅದು ಸಿಕ್ಕಾಕೊಂಡಿದೆ ಗೋಜಲ್ಗೆ. 3ನೇದು ಕಾಂಗ್ರೆಸ್ ಏಕಪಕ್ಷವಾಗಿ ಅಧಿಕಾರಕ್ಕೆ ಬಂದು ಆ ರೀತಿಯ ಗಟ್ಟಿ ನಿರ್ಧಾರ ಮಾಡೋ ಸ್ಟೇಜಲ್ಲಿ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಪಟ್ಟು ಅಧಿಕಾರ ಮಾಡಬೇಕು ಅಂದರೆ DMK ಸಪೋರ್ಟಿನ ತಮಿಳುನಾಡಿಂದ ತಗೊಳ್ಳದೇ ಇದ್ದರೆ ಅಧಿಕಾರನೇ ಮಾಡೋಕ್ಕಾಗಲ್ಲ. ಆ DMK ಬಿಟ್ಬಿಡತ್ತಾ? ಅವ್ರವ್ರ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿಲ್ವಾ? ಯಾಕೆ ಸಿದ್ದರಾಮಯ್ಯನವ್ರು ಆ ಪ್ರಣಾಳಿಕೆ ಓದಲ್ಲ? ಮೇಕೆದಾಟು ವಿಚಾರವನ್ನು ಸುಮ್ಮನೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಜನರನ್ನು ಯಾಮಾರ್ಸಕ್ಕೆ ಯೂಸ್ ಮಾಡಬೇಡಿ. ಅದು ಆಗಲ್ಲ. ಆಗತ್ತೆ
ಹೀಗೆ ಎಂದರೆ ಎಷ್ಟು ಕ್ವಿಕ್ಕಾಗಿ ಅದನ್ನು ಸುಪ್ರೀಂ ಕೋರ್ಟಿಗೆ ತೊಗೊಂಡೋಗ್ಬಿಟ್ಟು ರಿವ್ಯೂ ವಿಚಾರದಲ್ಲಿ ತೊಗೊಂಡೋಗ್ಬಿಟ್ಟು ಕುಡಿಯುವ ನೀರಿನ ಯೋಜನೆಯನ್ನು ಏಕೈಕ ಕಾರಣಕ್ಕೆ ನಾವು ಕ್ಲಿಯರೆನ್ಸ್ ಮಾಡ್ಕೊಂಡು ಬರ್ತೀವೋ ಅಷ್ಟು ಬೇಗ ಆಗತ್ತಷ್ಟೇ, ಅದಲ್ಲಿರೋದು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಬರದ್ದು ದುಡ್ಡು ಕೊಟ್ಟಿಲ್ಲ, ಹಾಂ ಸರ್, ಕರೆಕ್ಟ್, ನಮಗೆ ನನ್ನ ತೆರಿಗೆ ನನ್ನ ಹಕ್ಕು ಕೊಟ್ಟಿಲ್ಲ ಅನ್ನೋ ಸಿದ್ದರಾಮಯ್ಯನವರು ಇದನ್ನು ಸುಪ್ರೀಂ ಕೋರ್ಟ್ ತೊಗೊಂಡೋಗಿ ಅರ್ಜಿ ಹಾಕಿ, ಈ ಕೇಂದ್ರ ಸರ್ಕಾರ ನನ್ನ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದೆ, ನನಗೆ ಕುಡಿಯೋ ನೀರಿಲ್ಲ, ಬೆಂಗಳೂರಿನಲ್ಲಿ ಭಾಳ ಕಷ್ಟಪಡ್ತಾ ಇದ್ದೀನಿ ನಾನು, ಇಶ್ಯೂ ಎ ಡೈರೆಕ್ಷನ್ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಟೇಕ್ ಎ ಡಿಸಿಷನ್ ಅಂತ ತೊಗೊಂಡೋಗಿ. ಅದನ್ನೂ ಯಾರು ನಿಮ್ಮನ್ನು ತಡೆದಿರೋರು ಅದನ್ನು ತೊಗೊಂಡೋಗೋಕ್ಕೆ? ಗೋ ಅಂಡ್ ಫೈಲ್ ಎ ಸ್ಪೆಷಲ್ ಪೆಟಿಷನ್, ನೋಡೋಣ, ಒಂದು ಅಪ್ಲಿಕೇಶನ್ ಹಾಕಿ. ಪ್ರಚಾರದಲ್ಲಿ ಯಾಕೆ ಸೀಮಿತ ಮಾಡಬೇಕು? ಸುಮ್ಮನೆ ಇದೆ ಏನು, ಯಾವುದೋ ಕಾಲದಲ್ಲಿ ಒರೆಸ್ತಿದ್ರಿ ಮೊಸರು, ಪೆದ್ದುಗಳು ನಾವು ಹಿಂಗೆ ಬಾಯಿ ಬಿಟ್ಕೊಂಡು ನಾವೇ ಕದ್ದಂಗೆ ಸಿಗಾಕತ್ತಿದ್ದೋ. ಈಗೆಲ್ಲ ಸಿಗಾಕಲ್ಲ, ಒರೆಸ್ಕೊಂಡು ಸೈಡ್ಗೆ ಹೋಯ್ತಾ ಇರ್ತೀವಿ ನಾವು. ನಿಮಗಿಂತ ಭಾಳ ಮುಂದೊಟ್ಟೋಗಿದ್ದೀವಿ ಆ ವಿಚಾರದಲ್ಲಿ. ಎಸ್, ಧಾರವಾಡ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ದಿಂಗಾಲೇಶ್ವರ ಶ್ರೀಗಳು ಯಾರು ಸ್ಪರ್ಧೆ ಮಾಡ್ತಾರಂತೆ, ಮಾಡ್ಬೋದು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಧರ್ಮ ಪ್ರಚಾರ ಮಾಡಿ ಅದನ್ನು ರಾಜಕೀಯ ಮಾಡಿದ್ರೆ ನೇರವಾಗಿ ರಾಜಕೀಯಕ್ಕೆ ಹೋಗಿ ಅಂತ ಕೆಲವರು, ಅದು ಅವ್ರಿಗೆ ಬಿಟ್ಟಿದ್ದು. ಆ ಪ್ರಹ್ಲಾದ್ ಜೋಶಿಯವರು ಮಾತ್ರ ಅವ್ರು ಯಾರು ಏನು ಆರೋಪನಾರು ಮಾಡಲಿ, ಅದು ನನಗೆ ಆಶೀರ್ವಾದ ಇದ್ದಂತೆ, ಜನ ನನ್ನ ಪರವಾಗಿದ್ದಾರೆ ಅಂತ ಅವ್ರ ವಿಶ್ವಾಸ. ಈ ಮಧ್ಯದಲ್ಲಿ ಬೆಂಗಳೂರು ಉತ್ತರದಲ್ಲಿ ಏನೋ ಒಂದು ಮೋದಿಯವ್ರದ್ದು ಒಂದು ರೋಡ್ ಶೋ ನಡೆಯುತ್ತಂತೆ, ನಡೆಸ್ಬೋದು. ಅಖಂಡ ಶ್ರೀನಿವಾಸ ಮೂರ್ತಿ ಅವರೇನೋ BJP ಕಡೆಗೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ, ಹೋಗ್ಬೋದು, ಗೊತ್ತಿಲ್ಲ. ಆಲ್ ರೈಟ್, ಏನು ಹೇಳ್ತಾರೆ ಜೋಶಿಯವರು? ಅದ್ರ ಬಗ್ಗೆ ನನಗೇನು ಹೇಳೋದಿಲ್ಲ. ಇದು ಜಾತಿಯ ಆಧಾರದ ಮೇಲೆ ನಡೆಯುವ ಚುನಾವಣೆ ಅಲ್ಲ. ಈ ಚುನಾವಣೆ ನಡೆಯುವುದು ರಾಷ್ಟ್ರೀಯತೆಯ ಆಧಾರದ ಮೇಲೆ, ದೇಶದಲ್ಲಿ ಆಗಿರೋ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ. ಅವ್ರು ಏನು ನನ್ನ ಬಗ್ಗೆ ಹೇಳಿದ್ದಾರೆ ಅದು ನನಗೆ ಆಶೀರ್ವಾದ. ಲಿಂಗಾಯತ್ ಸಮುದಾಯವನ್ನು ಒಳಗೊಂಡು ಎಲ್ಲ ಸಮುದಾಯದವರು ನನ್ನ ಜೊತೆಗಿದ್ದಾರೆ. ಒಂದು ಪಾಯಿಂಟ್ ಅಂತೂ ನಿಜ, ಲಿಂಗಾಯತರಿಗೆ ಮಾತ್ರ ಕೊಡಬೇಕು, ಇನ್ನೆಲ್ಲ ಕುರುಬರಿಗೆ ಮಾತ್ರ ಕೊಡಬೇಕು, ಬ್ರಾಹ್ಮಣರಿಗೆ ಮಾತ್ರ ಕೊಡಬೇಕು, ಗೌಡ್ರಿಗೆ ಮಾತ್ರ ಕೊಡಬೇಕು, ಇದು ನಡೆಯಲ್ಲ. ಹಾಗೆ ಕೊಡೋದಾದರೆ ಅದು ಒಂದೇ ಓಟ್ ಸಾಕು ಅಂತ ಹೇಳಿ ನೋಡೋಣ ಎಲ್ಲರೂ. ನೀವು ಗೆಲ್ಲಲಿಕ್ಕೆ ಎಲ್ಲರೂ ಓಟು ಬೇಕು, ಟಿಕೆಟಿಗೆ ಮಾತ್ರ ನಿಮಗೆ ಮಾತ್ರ ಟಿಕೆಟ್ ಕೊಡಬೇಕು ಅಂದರೆ ಹೇಗೆ ಸಾಧ್ಯ? ಅದು ಯಾವುದೇ ಕ್ಷೇತ್ರ ಆಗಲಿ, ಯಾವುದೇ ಕ್ಷೇತ್ರ ಆಗಲಿ, ಅದು ಹೇಗೆ ಸಾಧ್ಯ? ಹಾಗಾಗಲ್ಲ, ಹಾಗಾಗಬಾರ್ದು. ಅದು ಯಾವ ಕ್ಷೇತ್ರ ಆದರೂ ಸರಿನೇ ನಾನು ಹೇಳ್ತಿರೋದು, ಅದು ಹಾಗಾಗಬಾರ್ದು. ಅದು ಭಾಳ ಕ್ಷೇತ್ರಗಳಲ್ಲಿ ಆ ಜಾತಿಯ ಪ್ರಾಬಲ್ಯ ಇಲ್ಲದಿದ್ದವರು ಬಹುಕಾಲ ಗೆದ್ಕೊಂಬಂದಿರೋದು, ಸೋತಿರೋದು ಇವೆಲ್ಲ ಇದೆಯಪ್ಪ. ಎಲ್ಲರೂ ಒಪ್ಪಿಕೊಳ್ಳಬಹುದಾದ ಅರಸರ ಜಾತಿ ಅಥವಾ ಕುಟುಂಬದ ಸಂಖ್ಯೆ ಎಷ್ಟಿತ್ತು ಹುಣಸೂರಲ್ಲಿ? ಎಷ್ಟಿತ್ತು ಹುಣಸೂರಲ್ಲಿ ಅರಸರದ್ದು ಕುಟುಂಬ? ಅಥವಾ ಈಗ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವಂಥ ದಿನೇಶ್ ಗುಂಡೂರಾವ್ ಕಾನ್ಸ್ಟಿಟ್ಯೂನ್ಸಿ ಗಾಂಧಿನಗರದಲ್ಲಿ ಎಷ್ಟಿದಾರಂತೆ ಬ್ರಾಹ್ಮಣರಲ್ಲಿ? ಎಷ್ಟಿದಾರಂತೆ? ಅಥವಾ ಯಾವುದೋ ಒಂದು ಲಿಂಗಾಯತ ಅಭ್ಯರ್ಥಿಯೇ ನಾಳೆ ಇರಬಹುದಾದ ಒಂದು ಕ್ಷೇತ್ರದಲ್ಲಿ ಲಿಂಗಾಯತರೇ ಮೆಜಾರಿಟಿಲಿರಬೇಕು ಅಂತ ಏನಿಲ್ವಲ್ಲ. ಹಾಗಾಗಿ ಜನ ನಿಮಗೆ ಏನು ಬೇಕು ಅದರ ಆಯ್ಕೆ ಮಾಡ್ಕೊಳ್ಳಿ, ಜನ ಅವ್ರಿಗೆ ಏನು ಬೇಕು. ಇನ್ನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಿಎಂ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಉಂಟಾಗಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯ ಬೈರಸಂದ್ರದಲ್ಲಿ ಸೌಮ್ಯ ರೆಡ್ಡಿ ಪರವಾಗಿ ಸಿಎಂ ರೋಡ್ ಶೋನ ನಡೆಸಿದ್ರು. ಈ ಸಂದರ್ಭದಲ್ಲಿ ತೆರೆದ ವಾಹನ ಎರೆದ ಸಿದ್ದಾಪುರ ಕಾಂಗ್ರೆಸ್ ಮುಖಂಡ ರಿಯಾಜ್ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲರಿಗೂ ಕೂಡ ಹಾರವನ್ನು ಹಾಕಿದ್ದಾರೆ. ಈ ವೇಳೆ ರಿಯಾಜ್ ಸೊಂಟದಲ್ಲಿದ್ದ ಪಿಸ್ತೂಲ್ ಎಲ್ಲರ ಗಮನ ಸೆಳೆಯಿತು. ಈಗ ಸದ್ಯ ಪೊಲೀಸರು ಆತನನ್ನು ಕರೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಅವರು ರಿಯಾಕ್ಟ್ ಮಾಡಿ ಯಾಕೆ ಪಿಸ್ತೂಲ್ ಪಡ್ಕೊಂಡಿದ್ದೀನಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತ ನಾನು, ಅಲ್ಲಿ ಕೆಳಗಡೆ ಸೆಕ್ಯೂರಿಟಿ ಇರತ್ತಲ್ಲ, ಅದಕ್ಕೆ ಇಂಟಿಮೇಷನ್ ಮಾಡ್ತೀನಿ ನಾನು. ಯಾಕೆ ಅಂದ್ರೆ ನೋಡಪ್ಪ, ಸೆಲ್ಫ್ ಡಿಫೆನ್ಸ್ ಅಪ್ಪ, ನಾನು ಹೋಗ್ತಾ ಇದ್ದೀನಿ. ಅವ್ರು ಕೇಳ್ತಾರೆ ನನಗೆ, ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ ಸರ್, ನೀವು ಸ್ಪೆಷಲ್ ಪರ್ಮಿಷನ್ ತಗೊಂಡಿದ್ದೀರಾ? ಹೌದು. ಅದೆಲ್ಲ ನೋಡಿ ಆಮೇಲೆ ಮೇಲೆ ಹೋಗಿರೋದು. ಕೋಡ್ ಆಫ್ ಕಂಡಕ್ಟ್ ನಲ್ಲೇ ಅಟ್ಯಾಕ್ ಮಾಡಿದ್, ನಂಗೆ ಮರ್ಡರ್ ಮಾಡಕ್ ಬಂದಿದ್ರು ಯಾರೋ ಲಾಸ್ಟ್ ಎಲೆಕ್ಷನ್ಸ್ ನಲ್ಲಿ. ಅದಕ್ಕೋಸ್ಕರ ನನ್ಗೆ ಒಂದು ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಸೆಕ್ಯೂರಿಟಿ ಅವರ ವೈಫಲ್ಯ. ಹೀಗಾಗಿ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾರನ್ನು ತಪಾಸಣೆ ಮಾಡಲ್ಲ. ಅದು ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಭದ್ರತಾ ವೈಫಲ್ಯಗಳಾಗಬಾರ್ದು. ಅದಕ್ಕೆ ಮುಂಜಾಗ್ರತೆ ಕ್ರಮ ತಗೊಳ್ಳೋದು ಸೂಕ್ತ ಅಂತ ನನ್ನ. ಮುಖ್ಯಮಂತ್ರಿಗೆ ಬಂದು ಹಾರ ಹಾಕುವಂಥದ್ದು ಇದೆಲ್ಲ ನೋಡ್ತಾ ಇದ್ರೆ ಭದ್ರತಾ ವೈಫಲ್ಯ, ಇದು ಪ್ರಶ್ನೆನೇ ಅಲ್ಲ, ವೈಫಲ್ಯ, ಪೊಲೀಸರ ವೈಫಲ್ಯ. ಇದನ್ನ ಅವರು ಪೊಲೀಸರ ವೈಫಲ್ಯನೂ ಒಂದು, ಮತ್ತು ತಗೊಂಡೋದವನಿಗೂ ತಲೆಯಲ್ಲಿ ಬುದ್ಧಿ ಮತ್ತು ಸಗಣಿ ಅನ್ನೋದು ಇರಬೇಕಿತ್ತು, ಕಾಮನ್ ಸೆನ್ಸ್. ಲೈಸೆನ್ಸ್ ಇದೆ ಅನ್ನೋ ಕಾರಣಕ್ಕೆ ಬೇಕಾಬಿಟ್ಟು ಹಾಗೆ ಎಲ್ಲೆಲ್ಲ ಸಿಕ್ಕಾಕಿಸ್ಕೊಂಬಿಟ್ಟು ಶರ್ಟ್ ಮೇಲೆ ಆಗ್ಬಿಡ್ತು, ಪ್ಯಾಂಟ್ ಕೆಳಗೊಟ್ಟೋಯ್ತು ಅಂತೆಲ್ಲ ಹೇಳಕ್ಕೆ ಬರಲ್ಲ. ಹಾಗೆಲ್ಲ
ಮೂರನೇದು, ನನಗೆ ಒಂದು ಅಟ್ಯಾಕ್ಗೆ ಒಬ್ಬ ವ್ಯಕ್ತಿಗೆ ಸ್ಪೆಷಲ್ ಪರ್ಮಿಷನ್ ಕೊಡೋ ಲೆವೆಲಲ್ಲಿ ಇದೆಯಾ ಆ ಅಟ್ಯಾಕ್ ಇನ್ಸಿಡೆಂಟು ಅನ್ನೋದು ನನಗೆ ಆಶ್ಚರ್ಯ ಆಗ್ತಿದೆ. ಎಲೆಕ್ಷನ್ ಟೈಮಲ್ಲಿ ಸರೆಂಡರ್ ಆಗಬೇಕಾಗಿತ್ತು ಈ ವೆಪನ್ನು, ಅವ್ರಿಗೆ ಸ್ಪೆಷಲ್ ಪರ್ಮಿಷನ್ ಕೊಡ್ತಿದ್ದೀವಿ ಅಂದರೆ ಅಷ್ಟು ದೊಡ್ಡ ಇನ್ಸಿಡೆಂಟ್ ಅದು ಅವ್ರ ಹಿಂದೆ ನಡೆದಿದ್ದಾಗ ಯಾವಾಗಲೂ 5 ವರ್ಷದಿಂದೆ. ಚೆಕ್ ಮಾಡಿ ಅದನ್ನು. ನಂಬರ್ 3, ಈಗ ಪೊಲೀಸ್ನವ್ರು ಕರೆಸಿದಾರಂತೆ, ಅವ್ರೇನೋ ಹೇಳಿದ್ದಾರೆ 25 ವರ್ಷದ ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ. ಬಟ್ ಈಗ ಬರ್ತಿರೋ ಮಾಹಿತಿಲಿ ಆಗಿಲ್ಲ. 19ರವರೆಗೂ ಅವರು SDPIಯಲ್ಲಿದ್ದರು, ಆಮೇಲೆ ಏನೋ ಕಾಂಗ್ರೆಸ್ಗೆ ಬಂದಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಇಟ್ಸ್ ಆಲ್ ರೈಟ್, ಹಿಸ್ ಇಂಟೆನ್ಷನ್ ಮೇ ನಾಟ್ ಬಿ ಟು ಶೂಟ್ ಸಂಬಡಿ. ಆಕ್ಸಿಡೆಂಟಲಿ ಫೈರ್ ಅದೇನು ಮಾಡ್ತೀರಪ್ಪ, ಲಾಕ್ ಆಗದೆ ಲಾಕ್ ಆಗಿರ್ಲಿಲ್ಲ ಅಂತ ಇಟ್ಕೊಳ್ಳೋಣಪ್ಪ. ಅಥವಾ ಅಲ್ಲಿ ಯಾವನೊಬ್ಬ ಕೋತಿ ಒಬ್ಬ ಅದನ್ನು ತೆಕ್ಕೊಂಬಿಟ್ಟು ಇನ್ಯಾರಿಗಾರು ಹೊಡೆದ್ರ ಗತಿ ಏನ್ರಪ್ಪ, ಅಷ್ಟೇ. ಆ ಥರದ ಪ್ರಶ್ನೆಗಳು ಬರುತ್ತವೆ ಅಷ್ಟೇ. ಆಲ್ ರೈಟ್.